ಭಾರ್ಗವಿ ರಚಿಸ್ತಾ ಇರೋ ಈ ರಾಮಾಯಣದಲ್ಲಿ ಮಾಯಾವಿ ಜಿಂಕೆ ಕೇಳದೆ ಹೋದ್ರೂ ಚಾಂದನಿ ಅನ್ನೋ ಮಾಯಾವಿ ಜಿಂಕೆ ಹಿಂದೆ ಹೋಗ್ತಾನೆ ರಾಮ. ಆಮೇಲೆ ಭಾರ್ಗವಿ ಅನ್ನೋ ಈ ರಾವಣ ಅವಳ ಕೆಲಸನ ಶುರು ಮಾಡ್ತಾಳೆ. ನನಗೇನು ಅರ್ಥ ಆಗ್ತಿಲ್ಲ ಭಾರ್ಗವ. ನೋಡು, ನೀನೇನು ಬೇಕಾದರೂ ಮಾಡ್ಕೊ, ಏನು ಬೇಕಾದರೂ, ಆದರೆ ಕೈ ಮುಗಿದು ಕೇಳ್ಕೊತೀನಿ, ಸೀತಾರಾಮನ ಜೋಡಿ ತುಂಬ ಚೆನ್ನಾಗಿದೆ. ಆ ಜೋಡಿನ ಬೇರೆ ಮಾಡಬೇಡ ಭಾರ್ಗವ. ಜೋಡಿ? ನಮ್ಮಿಬ್ಬರ ಜೋಡಿ ನಿನ್ಗೆ ಹೇಗನ್ಸುತ್ತೆ ವಿಶ್ವ? ವಿ ಆರ್ ನಾಟ್ ಅ ಮ್ಯಾಚ್ ಆಟ್ ಆಲ್. ಆದ್ರೆ ನೀವು ಹಾಯಿಸ್ಕೊಂಡು ಹೋಗ್ತಾ ಇಲ್ವಾ? ಪ್ರೀತಿ ಮಾಡಿದವರೆಲ್ಲ ಮದುವೆ ಆಗಬೇಕು ಅನ್ನೋ ಹಾಗಿದ್ದಿದ್ರೆ ಈ ಜನ್ಮದಲ್ಲಿ ನಿನ್ನ ಮದುವೆ ಆಗ್ತಾ ಇರಲಿಲ್ಲ. ನೀನು ಬಂದು ನನ್ನ ಮುಂದೆ ಹೀಗೆ ನಿಂತ್ಕೋತಾನೂ ಇರಲಿಲ್ಲ. ಸಕ್ಕರೆ ಚೂರು ಕಮ್ಮಿ. ಅಯ್ಯ, ಆ ಪ್ರತಾಪಿಗೆ ಹೆದರ್ಕೊಳ್ಳೋದ್ ಬಿಟ್ಟು ಯಾವತ್ತೋ ಆಯ್ತು. ಅಲ್ಲ ಅಜ್ಜಿ, ನೀವೇ ಹೇಳಿ, ಸೀತನ್ ಗಂಡನ್ ಡೀಟೇಲ್ಸ್ ಕೊಡು ಅಂತ ಕೇಳಿದ್ರೆ ನಾವ್ ಎಲ್ಲಿಂದ ಕೊಡೋದು? ಆ ಮನುಷ್ಯ ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ಇಲ್ದಿರೋ ಮನುಷ್ಯನ ಬಗ್ಗೆ ಡೀಟೇಲ್ಸ್ ನಾವ್ ಎಲ್ಲಿಂದ ಕೊಡ್ಬೇಕು ಹೇಳಿ? ಅವ್ನು ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಅಲ್ಲಮ್ಮ ಸುಲೋಚನಾ, ಆ ದುಷ್ಟಂಗೆ ನೀವೇನು ಹೇಳಬೇಕಾಗಿಲ್ಲ, ಸರಿ. ಆದರೆ ನಾಳೆ ರಾಮ್ ಮನೆಯವರು ಸೀತನ್ ಗಂಡ ಯಾರು ಅಂತ ಕೇಳಿದ್ರೆ ಅವಾಗ ಏನು ಹೇಳ್ತೀರಾ? ಸೀತನ್ ಗಂಡ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಾ? ಅದನ್ನ ಅವ್ರು ನಂಬ್ತಾರಾ? ಸೀತಾ ನಮಗೆ ತಂದೆ ತಾಯಿ ಸ್ಥಾನ ಕೊಟ್ಟಿದ್ದಾಳೆ ನಿಜ, ಆದರೆ ನಾವೆಷ್ಟಾದರೂ ಪಕ್ಕದ ಮನೆಯವರು. ನೀವು ನಿಜವಾದ ಅಣ್ಣ. ಅದಕ್ಕೆ ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡಬೇಕಾಗತ್ತೆ. ಆವಾಗ ಹುಷಾರಾಗಿ ಯೋಚಿಸಿ ಉತ್ತರ ಕೊಡಿ. ಇಲ್ಲ ಅಂದರೆ ಒಂದು ಹೋಗಿ ಒಂದು ಎಡವಟ್ಟಾಗಬಾರ್ದು. ಇವಾಗ ಕೂಡ್ ಬಂದಿರ ಇಷ್ಟು ಒಳ್ಳೆ ಸಂಬಂಧ ಹಾಳಾಗ್ಬಾರ್ದು. ಅಯ್ಯ, ನಾನು ಆ ಸೀತಿಂಗ್ ಇದನ್ನೇ ಹೇಳ್ತಾ ಇದ್ದೀನಿ, ಆದ್ರೆ ಅವ್ಳು ಕ್ಯಾರೆ ಅಂತಿಲ್ಲ. ನಾನೇನ್ ಮಾಡ್ಲಿ? ಅಯ್ಯ ನೋಡಿ, ಅಂಥದ್ದೆಲ್ಲ ಏನು ಆಗಲ್ಲ. ದೊಡ್ಡ ದೊಡ್ಡ ಮನೇಲಿ ಈ ತರ ಸಣ್ಣ ಪುಟ್ಟ 100 ತರಲೆ ತಾಪತ್ರಗಳು ಇರುತ್ತವೆ. ಅದು ಅಲ್ಲದೆ ಅವರು ಮದುವೆವರೆಗೂ ಬಂದಿದ್ದಾರೆ ಅಂದ್ರೆ ಸೀತನ ಹಳೆ ಕಥೆನೆಲ್ಲ ಲೆಕ್ಕಕ್ಕೆ ಇಟ್ಟಿಲ್ಲ ಅಂತಾನೆ ಅರ್ಥ. ಈಗೇನು ದೇಸಾಯಿ ಮನೆತನದ ಮಗ ನಮ್ಮ ಹುಡುಗಿನ ಇಷ್ಟಪಟ್ಟಿದ್ದಾನೆ, ನಾವು ದೊಡ್ಡ ಮನಸ್ಸು ಮಾಡಿ ಅದನ್ನ ಒಪ್ಕೊಂಡಿದೀವಿ ಅಷ್ಟೇ. ನೋಡು, ನೀನು ನಾಳೆ ಅಲ್ಲಿಗೆ ಹೋದಾಗ ಎಡವಟ್ ಗಿಡವಟ್ ಮಾಡಬೇಡ. ಅಯ್ಯೋ, ನಾನು ಯಾವ ಎಡವಟ್ಟು ಮಾಡಲ್ಲ, ಬಲವಟ್ಟು ಮಾಡಲ್ಲ. ನೀನು ಅಲ್ಲಿ ತೆಪ್ಪಗಿರು. ಆದ್ರೂ ಇಷ್ಟು ವರ್ಷ ಆದ್ಮೇಲೆ ನಿನಗೆ ಕೊಡ್ತಾ ಇದ್ದಾರೆ ಭಾರ್ಗವ. ಮುಚ್ಚು ಬಾಯಿ, ನನ್ನ ಹೊಟ್ಟೆ ಉರಿಸ್ಬೇಡ. ಇದನ್ನ ನಿಮ್ಮಪ್ಪ ನನಗೆ ಕೊಟ್ರು ಅನ್ಕೊಂಡ್ಯಾ? ಚಾನ್ಸೇ ಇಲ್ಲ ವಿಶ್ವ. ಇದನ್ನ ಕೆಲ್ಸದವ್ರ ಕೈ ಕೊಟ್ಟು ದೇವ್ರ ಹತ್ರ ಇಡು ಅಂತ ಹೇಳೋದಕ್ಕಾಗಲ್ಲ ನೋಡು. ಅದಕ್ಕೆ ಈ ಕೆಲ್ಸದವಳು ಅಂದ್ರೆ ಈ ಮನೆ ಹಿರಿ ಸೊಸೆ ಕೈ ಕೊಟ್ಟಿದ್ದಾರೆ ನಿಮ್ಮಪ್ಪ. ಓ, ನಿನ್ನನ್ನು ಕಟ್ಕೊಂಡ ಮೇಲೆ ನಾನು ಈ ಮನೆಗೆ ಸೊಸೆ ಆಗಲಿಲ್ಲ ವಿಶ್ವ. ಹುಟ್ಟನಿಂದಲೂ ನಾನು ಈ ಮನೆ ಸೊಸೆನೆ. ಅಂದರೆ ನಿಮ್ಮಪ್ಪನ ತಂಗಿ ಮಗಳು. ನಿಂಗೊಂದು ಕತೆ ಹೇಳ. ಒಂದಿನ ನಿಮ್ಮಮ್ಮ ಈ ಹರನ್ ಹಾಕ್ಕೊಂಡಿದ್ರು. ನಾನು ಹೋಗಿ ಅತ್ತೆ
ನಾನು ಈ ಹಾರನ ಹಾಕೊಳ್ಳ ಅಂತ ಕೇಳ್ದೆ. ಅದಕ್ಕೆ ಅವ್ರೇನಂದ್ರು ಗೊತ್ತಾ ವಿಶ್ವ? ಹೊಗೆ ಹುಚ್ಚಿ, ಈ ಹಾರ ಯಾವತ್ತಿದ್ರು ನಿಂದೆನೆ ಅಂತಂದ್ರು. ನಂಬಿಸಿ ಎಲ್ಲ ಕೊಯ್ದ್ರು. ನೋಡ್ತಾ ಇದ್ದಾಗೆ ವಿಶ್ವ ನನ್ನ ಪ್ರೀತಿ ಹೋಯ್ತು, ನನ್ನ ಸರ್ವಸ್ವ ಹೋಯ್ತು, ನನ್ನ ಸ್ಥಾನ ಹೋಯ್ತು, ನನ್ನ ಮನೆ ಹೋಯ್ತು. ಯಾರ ವಾಣಿ ಪಾಲಾಯ್ತು. ಈಗ ನನಗೆ ತಕ್ಕದೇ ಇರೋ ಈ ಹಾರನ ನಾನೇ ನನ್ನ ಕೈಯಾರೆ ಹಸೀತಂಗ್ ಕೊಡ್ಬೇಕು. ಟೆಲ್ ವಿಶ್ವ, ನಡೀತಾ ಇರೋದು ಸರಿನಾ? ಸರಿನಾ?